ನಾವಿಲ್ಲಿ ಬಂದಿದ್ ಕಾರಣ ನಮ್ಮ ಮಗನ ಕಾಲೇಜಿಗೆ. ಯಾಕಂದ್ರೆ ನನ್ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು ಸರ್. ನವೆಂಬರ್ ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು. ನನ್ ಮೊದ್ಲು ಅವ್ರ ಲೆಕ್ಚರ್ ಆದಂತ ಭಾಸ್ಕರ್ ದೇವಾಡಿಗ ಸರ್ ಮತ್ತೆ ರಾಘವೇಂದ್ರ ಶೆಟ್ಟಿಗಾರ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಇದು ಒಂದು ಸಂಜೀವಿನಿ ಪ್ರಾಡಕ್ಟ್ ಸರ್ ನನ್ ಮಗನಿಗೆ. ನವೆಂಬರ್ ಅಲ್ಲಿ ಆಕ್ಸಿಡೆಂಟ್ ಆಗಿ ನಾವು ಸುತ್ತದೇ ಇರುವಂತ ಹಾಸ್ಪಿಟಲ್ ಇಲ್ಲ ಸರ್, ಸುತ್ತದೇ ಇರುವಂತ ಊರಿಲ್ಲ. ಅವನು ಬ್ರೈನಿಗೆ ಹೊಡೆತ ಬಿದ್ಬಿಟ್ಟು ಕಣ್ಣುಗಳು ಎರಡನ್ನು ಕಳ್ಕೊಂಡ್ಬಿಟ್ಟ ಸರ್. ಆಗ ನಾವು ಒಂದ್ 25-30 ಲಕ್ಷನ ಖರ್ಚು ಮಾಡಿದ್ವಿ ಸರ್. ಎಲ್ಲಾ ಹತ್ರ ಹೋದ್ರು ಅವ್ನಿಗೆ ಕಣ್ಣೇ ಬರಲ್ಲ ಅಂತ ಹೇಳಿದ್ವಿ ಸರ್. ಆಗ ನನ್ ಮಗ ಓದ್ತಾ ಇದ್ದಿದ್ದು ಆಳ್ವಾಸ್ ಕಾಲೇಜಲ್ಲಿ. ಫಸ್ಟ್ PU ಸೆಕೆಂಡ್ PU ಮುಗಿಸ್ಬಿಟ್ಟು ಆಗ್ತಾನೆ ಶಿವಮೊಗ್ಗಕ್ಕೆ ಬಂದಿದ್ದ. ಅವಾಗ ಭಾಸ್ಕರ್ ದೇವಾಡಿಗ ಸರ್ ಅವರಿಗೆ ಲೆಕ್ಚರರ್ ಆಗಿದ್ರು. ಅವರು ಒಂದ್ ಮೆಸೇಜ್ ಹಾಕಿದ್ರು, ಒಂದ್ ಫೋನ್ ಮಾಡಿದ್ರು, ಯಾಕೆ ಮೇಡಮ್ ರಾಕೇಶ್ ನಂಬರು ಸ್ವಿಚ್ ಆಫ್ ಬರ್ತಾ ಇದೆ ಅಂತ. ಹೇಗೆ ಹೇಳೋದಂತ ಸರ್, ನಾನು 2 ದಿವಸ ಅವ್ರ ಹತ್ರ ಹೇಳಿಲ್ಲ ಈ ತರ ಆಗಿದೆ ಅಂತ ಹೇಳಿ. 3ನೇ ದಿವ್ಸಕ್ಕೆ ನಾನು ಹೇಳಲೇಬೇಕಾಯ್ತು, ಸರ್ ಈ ತರ ಆಗಿದೆ ನಿಮ್ ಸ್ಟೂಡೆಂಟ್ಗೆ ಅಂತ. ಎಂತ ಮೇಡಮ್ ಇಷ್ಟು ದಿವಸ ಏನ್ ಮಾಡ್ತಿದ್ರಿ ನೀವು ಅಂತ ಹೇಳಿ. ಜೂನ್ ಮಂತ್ ಅಲ್ಲಿ ಸರ್ ಅವರು ನವೆಂಬರ್ ಇಂದ ಜೂನ್ ವರೆಗೂ ಎಲ್ಲಾ ಹಾಸ್ಪಿಟಲ್ಗೂ ಓಡಾಡಿದ್ವಿ, ಎಲ್ಲಾ ಹತ್ರ ಆಯುರ್ವೇದಿಕ್ ಎಲ್ಲಾ ಮಾಡಿದ್ವಿ ಸರ್. ಯಾರಲ್ಲಿ ಕೇಳಿದ್ರು ಅವ್ನಿಗೆ ಕಣ್ಣೇ ಬರಲ್ಲ ಅಂತಾನೆ ಹೇಳಿದ್ರು. ಆಗ ಸರ್ನ ನಾನು ನೆನ್ಸ್ಕೋಬೇಕು ಸರ್. ನನ್ನ ಮಗನ ಜೀವನದಲ್ಲಿ ಅವರು ದಾರಿದೀಪ. ಅದು ಹೇಗೆ ಎಜುಕೇಶನ್ಗೆ ಅವರು ಒಂದು ಶಿಕ್ಷಣ ವೃತ್ತಿಯಲ್ಲಿ ದಾರಿದೀಪ ಆಗಿದ್ರು, ಅವ್ರ ಜೀವನದಲ್ಲೂ ಸಹ ದಾರಿದೀಪ ಆದ್ರು ಅಂತ ನೆನೆಸ್ಕೊಳ್ತೀವಿ ಡೈಲಿ ನಾವು ಅವ್ರನ್ನ. ಅವ್ರು ಬಂದು ಅವರು ಹೇಳಿದ್ರು ಸರ್, ಈ ತರ ಸಂಜೀವಿನಿ ಪ್ರಾಡಕ್ಟ್ ಇದೆ ಮೇಡಮ್, ಅದನ್ನ ತಗೊಳ್ತೀರಾ ನೀವು ಅಂತ ಹೇಳಿ ವಿಡಿಯೋಸ್ ಎಲ್ಲ ಹಾಕಿದ್ರು. ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಸರ್ ಆ ಟೈಮಲ್ಲಿ. ನಾನು ತುಂಬಾ ಯೋಚನೆ ಮಾಡಿದೆ, ಇಷ್ಟೆಲ್ಲ ಎಲ್ಲಾ ಡಾಕ್ಟರ್ಸ್ ಹೇಳ್ತಿದ್ದಾರೆ, ಇದು ಒಂದು ಪ್ರಾಡಕ್ಟ್ ಇಂದ ನನ್ ಮಗ ಹುಷಾರಾಗ್ತಾನ ಅಂತ ಹೇಳಿ. ಆಗ ಎಲ್ಲರೂ ನಮ್ಮ ಮನೆಯವರು ಸಹ ಅದನ್ನ ನಂಬ್ಲಿಲ್ಲ. ಇಷ್ಟೆಲ್ಲ ಆಗಿದೆ, ಅದೊಂದ್ರಿಂದ ಹುಷಾರಾಗ್ತಾನ ಅವನು, ಬೇಡ ಅಂತ ಹೇಳಿದ್ರು. ಆದ್ರೆ ಬಟ್ ನಾನು ಅದನ್ನೇನು ಇದ್ ಮಾಡ್ದಿರೇನೆ ಸರ್, ಆಯ್ತು ಸರ್ ತಗೊಂಬಂದ್ ಕೊಡಿ, ಎಷ್ಟಾಗುತ್ತೆ ಸರ್ ಅಂತ ಹೇಳ್ತೀನಿ. ಇದುವರೆಗೂ ಲಕ್ಷ ಖರ್ಚು ಮಾಡಿದೀವಿ, ಇನ್ನು ಇದಕ್ಕೆ ಎಷ್ಟಿರ್ಬಹುದು ಅಂತ ತುಂಬಾ ನನಗೆ ಗೊಂದಲ ಆಗಿತ್ತು ಸರ್. ಆಗ ಸರ್ ಹೇಳಿದ್ರು ಜಸ್ಟ್ 10,700 ರೂಪಾಯಿ ಮೇಡಮ್ ಅಂತ. ಆಯ್ತು ಸರ್ ಅಂತ ಹೇಳಿದೆ. ಹೇಳಿದ ತಕ್ಷಣ ಸರ್ ಅವರು ತುಂಬಾ ಮಳೆ ಸರ್, ಜುಲೈ ತಿಂಗಳಲ್ಲಿ ಎಲ್ಲಾ ಪ್ರತಿ ಬಸ್ಸು ಚಾರ್ಮಾಡಿ ಘಾಟು ಮತ್ತೆ ಆ ಕಡೆ ಪೂರ್ತಿ ಬಂದಾಗಿತ್ತು ಸರ್. ಆದ್ರೂ ಅವ್ರು ಯಾವ್ದೋ ಒಂದು ರೂಪದಲ್ಲಿ ನನ್ ಮಗನಿಗೆ ಆ ಪ್ರಾಡಕ್ಟ್ ನ ಮುಡ್ಸಿದ್ರು ಸರ್. ಅವತ್ತು ತಗೊಂಡ್ಬಂದು ಜೂನ್ 17ನೇ ತಾರೀಕು ಅವನಿಗೆ ಕೊಟ್ರು ಸರ್. ಅವತ್ತಿಂದ ಇಲ್ಲಿವರೆಗೂ 6 ತಿಂಗಳಾಯ್ತು ಸರ್ ಅವ್ನು ಯೂಸ್ ಮಾಡ್ತಾ. ಕಣ್ಣಿಗೆ ಡೈಲಿ ನೀರು, ಆ ಪ್ರಾಡಕ್ಟ್ ನೀರನ್ನ ಎನರ್ಜಿ ವಾಟರ್ ನೀರನ್ನ ಮಾರ್ನಿಂಗ್ ಎದ್ದ ತಕ್ಷಣ ಕಣ್ಣಿಗೆ ಹಾಕೊಳ್ತಾನೆ. ಅದೇ ನೀರನ್ನು ಯೂಸ್ ಮಾಡ್ತಾ ಸರ್ ಯಾವ ತರ ಹೇಳಿದ್ರು ಅದನ್ನೇ ಆ ತರ ಅವ್ನು ಯೂಸ್ ಮಾಡ್ತಾ ಬಂದ ಸರ್. ಇವತ್ ನನ್ ಮಗನಿಗೆ 75-80% ಕಣ್ ಕಾಣಿಸ್ತಾ ಇದೆ ಸರ್. ನಾನು ಅವರನ್ನ ಮತ್ತೆ ಈ ಭೂಮಿಗೆ ಸಂಜೀವಿನಿಯನ್ನು ತಂದ್ಕೊಟ್ಟಂತ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಮತ್ತೆ ಭಾಸ್ಕರ್ ಸರ್ನು ಮತ್ತೆ ರಾಘವೇಂದ್ರ ಶೆಟ್ಟಿಗಾರ್ ಸರ್ನ ನಮ್ಮ ಜೀವನದಲ್ಲೇ ಮರೆಯಲಾಗದಂತ ಒಂದು ನಮಗೆ ಪ್ರಾಡಕ್ಟ್ ಅನ್ನ ಅವ್ರು ತಂದ್ಕೊಟ್ಟಿದ್ದಾರೆ ಸರ್. ಎಲ್ಲರಲ್ಲೂ ಒಂದು ವಿನಂತಿ ಸರ್, ಯಾರುನು ಒಂದು ಇಂಗ್ಲಿಷ್ ಮೆಡಿಸಿನ್ ಅಂತ ಹೋಗ್ತೀವಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅದು ಒಳ್ಳೇದಲ್ಲ ಸರ್. ಈ ಪ್ರಾಡಕ್ಟ್ ಇಂದ ಎಲ್ಲರೂ ಮನೆಗೆ ಮುಟ್ಬೇಕು ಅನ್ನೋದೊಂದು ನನ್ನ ಆಸೆ ಇದೆ ಸರ್. ನಾನು ಇದ್ರಲ್ಲಿ ಒಂದು ಲೀಡರ್ಶಿಪ್ ಮಾಡ್ಬೇಕು, ನಾನು ಇದ್ರಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ ಸರ್. ಮಾಡ್ತೀನಿ ಸರ್. ಒಂದ್ 4 ಬಯೋಟೋರಿಯಂನ ನಾನು ಕೊಡ್ಸಿದೀನಿ ಸರ್. ಒಳ್ಳೊಳ್ಳೆ ರಿಸಲ್ಟ್ ಇದೆ ಸರ್. ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು ಸರ್.